ಇದು ಒಂದು ವಿಡಿಯೋ ನೋಡಿ, ಇದು ನಮ್ಮ ಜನ್ರೇಷನ್ ಪೇರೆಂಟ್ ಯಾವ ರೀತಿ ಮಕ್ಕಳನ್ನ ರೈಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತು ಬಾಲಕ ನರೇಂದ್ರ ವಿವೇಕಾನಂದ ಯಾವ ರೀತಿ ಆಗಿದ್ದಂತ. ಸೊ ಇವಾಗ ಬಾಲಕ ನರೇಂದ್ರ ವಿವೇಕಾನಂದ ಆಗಿದ್ದು ಒಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ಅವನಿಗೆ ಒಂದು ರೂಟ್ ಕ್ರಿಯೇಟ್ ಮಾಡಿದ್ದು ಅವನ ತಂದೆ ಮತ್ತು ಅವನ ತಾಯಿ, ಪೇರೆಂಟ್ ರೈಸಿಂಗ್ ಅಂತೀವಿ. ಸೊ ಮೊದಲು ನಾವು ಚಿಕ್ಕವರಿದ್ದಾಗ ವಿದ್ಯಾಭ್ಯಾಸ ಆಗೋದು ತಾಯಿ ಮಡಿಲಲ್ಲೇ. ನರೇಂದ್ರನ ತಾಯಿ ಭುವನೇಶ್ವರಿ ದೇವಿ ಅವರ ಮಡಿಲಲ್ಲಿ ಇಟ್ಕೊಂಡು ದೇವತೆಗಳ ಕಥೆಗಳನ್ನು, ಅವರ ಮಹಿಮೆಗಳನ್ನು, ಅವರ ವಂಶದ ಒಂದು ದುರ್ಗಾ ಪ್ರಸಾದ ಸನ್ಯಾಸಿ ಯಾವ ರೀತಿ ಆದರೂ ಬಂಗಾಳದ ಒಂದು ಭಾವಗೀತೆಗಳನ್ನು, ಬಂಗಾಳದ ಜಾನಪದ ಗೀತೆಗಳನ್ನು ಅವರು ಮಡಲೇ ಇಟ್ಕೊಂಡು ಹಾಡ್ತಿದ್ರು. ಸೊ ಇದೆಲ್ಲ ಸಣ್ಣ ವಯಸ್ಸಲ್ಲಿ ಭುವನೇಶ್ವರಿ ದೇವಿ ಹೇಳಿದ ಕಥೆಗಳಾಗಿರ್ಬೋದು, ಹೌದು ಹಾಡಾಗಿರ್ಬೋದು, ಗೀತೆಗಳನ್ನೇನು ಹೇಳ್ತಾರಲ್ಲ, ಸೊ ಅದು ಬಾಲಕ ನರೇಂದ್ರನ ಮನಸ್ಸಿನ ಮೇಲೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ತಾಯಿ ಭುವನೇಶ್ವರಿ ದೇವಿ ತನ್ನ ನರೇಂದ್ರನಿಗೆ ಶ್ರೀರಾಮನ ಕಥೆಗಳನ್ನು, ಅವನ ಚರಿತ್ರೆಗಳನ್ನು, ಅವನ ಪರಾಕ್ರಮನ, ಅವನ ಗುಣ ಮಾಧುರ್ಯನ ಚಿಕ್ಕ ವಯಸ್ಸಲ್ಲಿ ಅವನ ತಲೆಯಲ್ಲಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತದು. ಯಾಕೆ ಸ್ಟಾರ್ಟ್ ಆಯ್ತು ಅಂದರೆ ಅವ್ರ ತಾಯಿ ಅವನನ್ನು ಯಾವ ರೀತಿ ರೈಸ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಿತ್ತು. 18th ಸೆಂಚುರಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು. ಏನು ಆ ಚಿಕ್ಕ ವಯಸ್ಸಲ್ಲಿ ತನ್ನ ಮಡಲಲ್ಲಿ ಇಟ್ಕೊಂಡು ಆ ಒಂದು ಕಥೆಗಳು, ಆ ಒಂದು ಭಾವಗೀತೆಗಳು, ಆ ಶ್ರೀರಾಮನ ಕಥೆಗಳನ್ನ ಹೇಳ್ತಾ ಹೋದಾಗ ಬಾಲಕ ನರೇಂದ್ರನಿಗೆ ಅದು ಒಂದು ಆಧ್ಯಾತ್ಮಿಕತೆ, ಒಂದು ಬೀಜನ ಕ್ರಿಯೇಟ್ ಮಾಡೋಕ್ಕೆ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ಸೊ ಇವಾಗ ನಮ್ಮ ಜನ್ರೇಷನ್ಗೆ ಬರ್ತೀನಿ ಯಾವ ರೀತಿ ಪೇರೆಂಟ್ ರೈಸ್ ಮಾಡ್ತಾನಂತ. ಸೊ ಏನು ಗೊತ್ತಾ, ಹುಟ್ಟಿದ ತಕ್ಷಣ ಆ ಮಗುನ ತಂದೆಗೆ ತೋರಿಸ್ತೀವೋ ಬಿಡ್ತಿರೋ ಗೊತ್ತಿಲ್ಲ. ಹುಟ್ಟಿದ ತಕ್ಷಣವೇ ಆ ಮಗುವಿನ ಮುಂದೆ ಒಂದು ಫೋನ್ ಇರುತ್ತೆ. ಫೋಟೋ ತೆಗಿತೀವಿ, ಎಲ್ಲ ಗ್ರೂಪಲ್ಲಿ ಕಳಿಸ್ತೀವಿ, ಮನೆಯಲ್ಲೆಲ್ಲ ಕಳಿಸ್ತೀವಿ. ಫಸ್ಟು ಫೋನಿಂದ ಕ್ರಿಯೇಟ್ ಆಗುತ್ತೆ ಆ ಮಗುವಿನ ಲೈಫ್. ಆಮೇಲೆ ಮುಂದೆ ಬೆಳೀತಾ ಬರುತ್ತೆ, ಏನೋ ಮನೇಲಿ ಆಡ್ತಾ ಇರುತ್ತೆ. ಸೊ ಅವಾಗ ಅದಕ್ಕೆ ಏನಾದರೂ ಹೇಳಬೇಕು, ಯಾವ ರೀತಿ ರಂಭಿಸ್ಬೇಕು, ಯಾವ ರೀತಿ ಆಡೋದನ್ನು ಕಡಿಮೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಪೇರೆಂಟ್ಸಿಗೆ. ಸೊ ಅವಾಗ ಫೋನ್ ಮುಂದೆ ಇಡ್ತೀವಿ, ಇಲ್ಲೋಡು ಛೋಟಾ ಭೀಮ್, ಇಲ್ಲೋಡು ಡೋರೇಮನ್, ಇಲ್ಲೋಡು ರೀಲ್ಸ್ ನೋಡಿ ಸ್ಕ್ರೋಲ್ ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಾವೇ ಕಲಿಸ್ತೀವಿ. ಮುಂದೆ ಬೆಳೀತಾ ಬಂದಾಗ ದೊಡ್ಡ ಆದ ತಕ್ಷಣ ನಡೆದ್ರೂ ಫೋನು, ಕೂತ್ರೂ ಫೋನು, ಊಟ ಮಾಡುವಾಗ ಫೋನ್ ಯೂಸ್ ಮಾಡ್ತಾನೆ. ಆಮೇಲೆ ಮುಂದೆ ಪೇರೆಂಟ್ ಅವನಿಗೆ ಬೈತಾರೆ, 24 hours ಬರೀ ಫೋನಲ್ಲೇ ಇರ್ತೆ, ಏನು ಮಾಡ್ತೀನಿ ಲೈಫಲ್ಲಿ ಅಂತ ಬೈತಾರೆ. ಸೊ ಇವಾಗ ಫೋನ್ ಕ್ರಿಯೇಟ್ ಮಾಡಿಸಿದ್ದು ಅವರೇ, ಫೋನ್ ಅವ ಯೂಸ್ ಮಾಡ್ತಿರೋದು ಅವರಿಂದನೇ. ಸೊ ಇವಾಗ ಯಾರು ತಪ್ಪಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಮೂಲಕ ಒಂದು ಪೇರೆಂಟಿಂಗ್ ಯಾವ ರೀತಿ ಮಕ್ಕಳನ್ನ ರೈಸ್ ಮಾಡಬೇಕು ಅನ್ನೋದನ್ನು 18th ಸೆಂಚುರಿಲಿ ನಮ್ಮ ಬಾಲಕ ನರೇಂದ್ರನೇ ಒಂದು ಎಕ್ಸಾಂಪಲ್ ಆಗಿದ್ದಾರೆ. ಅವರು ಸೊ ಮಾದರಿ ಆಗ್ತಾನೆ. ಎಲ್ಲ ಗೊತ್ತು ಮುಂದೆ ಬಾಲಕ ನರೇಂದ್ರ ಸ್ವಾಮಿ ವಿವೇಕಾನಂದ ಆಗ್ತಾನೆ. ಬಟ್ ಮೇನ್ ಇಂಪಾರ್ಟೆಂಟ್ ಗೊತ್ತಾ, ಸ್ವಾಮಿ ವಿವೇಕಾನಂದ ಫೇವ್ರೇಟ್ ಆಟ ಅಂದರೆ ಧ್ಯಾನ, ಮೆಡಿಟೇಷನ್. ಸೊ ಅದು ಯಾವ ರೀತಿ ಕ್ರಿಯೇಟ್ ಆಯಿತು, ಅದು ಯಾವ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಆದರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.